ಮಾಯಾ ಮತ್ತು ಮ್ಯಾಕ್ಸ್ನ ಸ್ನೇಹ ಸಾಹಸದ ಕಥೆ. ಶುಭೋದಯ. ಮಾಯಾ ನಗುತ್ತಾ, ಇಂದು ವಿಶೇಷ ದಿನ ಎಂದು ಭಾಸವಾಗಿತ್ತು. ಮ್ಯಾಕ್ಸ್ ತನ್ನ ಬಾಲವನ್ನು ಕುಣಿಸುತ್ತಾ ಸಾಹಸಕ್ಕೆ ಸಿದ್ಧನಾಗಿದ್ದು. ಅಯ್ಯೋ, ಮಾಯಾ ಒಂದು ರಹಸ್ಯಮಯ ಹಳೆಯ ನಕ್ಷೆಯನ್ನು ಕಂಡುಹಿಡಿದಳು. ಕುತೂಹಲದಿಂದ ಮ್ಯಾಕ್ಸ್ ಚಿಕ್ಕ ಡಿಟೆಕ್ಟಿವ್ನಂತೆ ನೋಡುತ್ತಾ ಉತ್ಸಾಹವನ್ನು ಅನುಭವಿಸಿದ. ಮಾಯಾ ಮತ್ತು ಮ್ಯಾಕ್ಸ್ ಹಸಿರು ಕಾಡಿಗೆ ಕಾಲಿಟ್ಟಾಗ ಪ್ರತಿಯೊಂದು ಹೆಜ್ಜೆಯೂ ಮತ್ತು ಭೋ ಭೋ ಎನ್ನುವ ಶಬ್ದವೂ ಹೊಸ ಸಾಹಸದ ಆರಂಭವಾಗಿತ್ತು. ಮಾಯಾ ಮತ್ತು ಮ್ಯಾಕ್ಸ್ ಭಯಗೊಂಡಿದ್ದ ಚಿಕ್ಕ ಹಕ್ಕಿಗೆ ಸಹಾಯ ಮಾಡಿ ಅದನ್ನು ಮತ್ತೆ ನಗುವಂತೆ ಮಾಡಿದರು. ಕದಡುವ ಸೇತುವೆಯ ಮೇಲೆ ಮಾಯಾಗೆ ಭಯವಾದರೂ ಮ್ಯಾಕ್ಸ್ನ ಧೈರ್ಯ ಮತ್ತು ಅವರ ಸ್ನೇಹದಿಂದ ಅವರು ಸುರಕ್ಷಿತವಾಗಿ ದಾಟಿದರು. ಮಳೆ ಅಚ್ಚರಿಯಾಗಿ ಬಂದಾಗ ಮಾಯಾ ಮತ್ತು ಮ್ಯಾಕ್ಸ್ ಒಂದು ದೊಡ್ಡ ಎಲೆಯ ಕೆಳಗೆ ಕುಳಿತುಕೊಂಡರು. ಮಳೆಯ ನಂತರ ಮಾಯಾ ಮತ್ತು ಮ್ಯಾಕ್ಸ್ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಿ ಸಂತೋಷಪಟ್ಟರು. ಮ್ಯಾಕ್ಸ್ ಒಂದನ್ನು ಹಿಡಿಯಲು ಆಟವಾಡಿದ. ಮ್ಯಾಕ್ಸ್ ಸಿಕ್ಕಿಬಿದ್ದಾಗ ಮಾಯಾ ತಕ್ಷಣ ಸಹಾಯ ಮಾಡಿ ನಿಜವಾದ ಸ್ನೇಹ ಹೇಗಿರಬೇಕು ಎಂಬುದನ್ನು ತೋರಿಸಿದಳು. ಮಾಯಾ ನಕ್ಷೆಯ ನಿಜವಾದ ಖಜಾನೆ ಅವರು ಒಟ್ಟಿಗೆ ಮಾಡಿದ ಸುಂದರ ಪ್ರಯಾಣವೇ ಎಂದು ಅರಿತುಕೊಂಡಳು. ಸೂರ್ಯ ಅಸ್ತಮಿಸುವಾಗ ಮಾಯಾ ಮತ್ತು ಮ್ಯಾಕ್ಸ್ ಸಂತೋಷದಿಂದ ಮನೆಗೆ ಹಿಂದಿರುಗಿದರು. ಕಥೆಯ ಸಾರಾಂಶ: ನಿಜವಾದ ಸ್ನೇಹ ಎಂದರೆ ಸಹಾಯ ಮಾಡುವುದು, ಕಾಳಜಿ ವಹಿಸುವುದು ಮತ್ತು ದೊಡ್ಡದಾಗಲಿ ಚಿಕ್ಕದಾಗಲಿ ಪ್ರತಿಯೊಂದು ಸಾಹಸವನ್ನು ಹಂಚಿಕೊಳ್ಳುವುದು.